ನಮಸ್ಕಾರ ಎಲ್ರಿಗೂ. ನಿನ್ನೆ ಪಾರ್ಕ್ಗೆ ವಾಕಿಂಗ್ ಅಂತ ಹೋದಾಗ ಜೋರ್ ಮಳೆ ಬರ್ತಾ ಇತ್ತು. ಸರಿ, ಹೇಗಿದ್ರು ತುಂಬಾ ಚಳಿ ಆಗ್ತಿದೆ, ಜೋಳ ತಿನ್ನೋಣ ಅಂತ ಹೋದ್ರೆ ಅಲ್ಲಿ ಜೋಳ ತಗೊಳ್ಳೋರೆಲ್ಲರೂ ನನ್ಗೆ ಖಾರ ಬೇಡ ಬೇಡ ಅಂತ ಹೇಳ್ತಾ ಇದ್ರು. ನನ್ಗೆ ಅವಾಗ್ಲೇ ಅರ್ಥ ಆಗ್ಬೇಕಿತ್ತು, ಬಟ್ ನಾನ್ ಮಾತ್ರ ಖಾರ ಬೇಕು ಅಂತ ಹೇಳ್ದೆ. ಜೋಳ ತಿಂದ್ಮೇಲೆನೆ ಗೊತ್ತಾಗಿತ್ತು ಎಷ್ಟು ಖಾರ ಇದೆ ಅಂತ. ಸೊ ಖಾರ ತಡಿಯಕ್ಕಾಗದೆ ಮನೆಗ್ ಬಂದು ಜೋಳನ ವಾಟರ್ ಅಲ್ಲಿ ವಾಶ್ ಮಾಡಿ ಅದಾದ್ಮೇಲೆ ಜೋಳ ತಿಂದ್ವಿ. ಅದಕ್ಕೆ ನಾನೇ ಇವತ್ತು ಮನೇಲಿ ಜೋಳನ ಸುಟ್ಕೊಂಡು ತಿಂತಾ ಇದೀನಿ. ಚಾಕು ಇತ್ತು, ಸೊ ಚಾಕುಗೆ ಈ ತರ ಜೋಳನ ಸ್ಟಿಕ್ ಮಾಡಿ ಈ ತರ ಸುಟ್ಕೊಂಡು ತಿಂದ್ರೆ ಆಯ್ತು. ಟೇಸ್ಟ್ ಮಾತ್ರ ಅಲ್ಟಿ ಆಗಿತ್ತು, ಒಂದ್ಸಲ ಟ್ರೈ ಮಾಡಿ. ತುಂಬಾ ದಿನ ನನ್ನ ಹಸ್ಬೆಂಡ್ಗೆ ಕ್ಯಾಸ್ಟ್ ಐರನ್ ತವಾ ಬೇಕು ಅಂತ ಹೇಳ್ತಾ ಇದ್ದೆ. ಸೊ ಹಂಗಾಗಿ ಕ್ಯಾಸ್ಟ್ ಐರನ್ ದೋಸಾ ತವಾ ಆರ್ಡರ್ ಮಾಡಿದ್ರು. ಕ್ವಾಲಿಟಿ ಅಂತೂ 10/10 ಇದೆ ಅಂತ ಹೇಳ್ಬಹುದು. ಅಂಡ್ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಈ ತವಾದು ಲಿಂಕ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದ್ರ ವೆಯ್ಟ್ ಅಂತೂ ಲಿಫ್ಟ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ, ಅಷ್ಟು ವೆಯ್ಟ್ ಇದೆ. ವಿಲ್ಯದಲ್ಲೇ ಆರ್ ಬೇ ಲೀಫ್ ನ ತುಂಬಾ ದಿನ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಹಾಳಾಗುತ್ತೆ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಈ ತರ ಸ್ಟೋರ್ ಮಾಡಿದ್ರೆ ಯಾವುದೇ ರೀತಿ ಹಾಳಾಗೋದಿಲ್ಲ. ಮೊದಲು ವಿಲ್ಯದಿಲ್ಲನ ಈ ತರ ಟಿಶ್ಯೂ ಪೇಪರ್ ಅಲ್ಲಿ ನೀಟಾಗಿ ಕವರ್ ಮಾಡಿ, ಅದಾದ್ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಗಾಳಿ ಹೋಗದೆ ಇರೋ ತರ ಸ್ಟೋರ್ ಮಾಡಿ ಇಟ್ಟಿದ್ರೆ ಆಲ್ಮೋಸ್ಟ್ 2 ವೀಕ್ಸ್ ವರ್ಗು ನಿಮ್ಗೆ ಬೇ ಲೀಫ್ ಆರ್ ವಿಲ್ಯದೆಲೆ ಫ್ರೆಶ್ ಆಗಿ ಇರುತ್ತೆ. ಇವತ್ತು ಮಾಡಿದ್ದೆಲ್ಲ ಇಷ್ಟೇ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.